ಕ್ಷೇಮದಿಂದಿರುವರು ಅಗ್ರಜ, ಕ್ಷೇಮದಿಂದಿರುವರು. ಇನ್ನು ನವಮಾಸಗಳು ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲುಹಿದ ನಿನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಭರತ? ಕೌಸಲ್ಯ ಮಾತೆಯವರು, ಪೂಜ್ಯ ಕೌಸಲ್ಯ ಮಾತೆಯವರು ಕೂಡ ಕ್ಷೇಮದಿಂದಿರುವರು ಅಗ್ರಜ, ಕ್ಷೇಮದಿಂದಿರುವರು. ಭರತ, ಅಣ್ಣ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟಂತಹ ಆ ನನ್ನ ಕೈಕಾ ಮಾತೆ ಅಂದರೆ ನಿನ್ನ ತಾಯಿ ಕ್ಷೇಮದಿಂದಿರುವರೇ ಭರತ? ಅವರ ಕ್ಷೇಮಕ್ಕೆ ಕೊರತೆಯಾದರೂ ಏನು ಅಣ್ಣ, ಕ್ಷೇಮದಿಂದಲೇ ಇರುವರು. ತಾವಿನ್ನು ಮುಂದೆ ಕೇಳಿ. ಸಹೋದರ ಅಣ್ಣ, ಈಗ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಪುತ್ರರನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬನೇ ವೀರರಥಿಕನಾಗಿ ಹೋರಾಡಿ ಜಯವನ್ನು ಗಳಿಸಿ ದೇವತೆಗಳಿಂದ ದಶರಥ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮೆಲ್ಲರ ಪೂಜ್ಯ ತಂದೆ ನನ್ನ ತಂದೆ ದಶರಥ ರಾಜರು ಕ್ಷೇಮದಿಂದಿರುವರೇ ಭರತ? ಹೇಗೆ ಹೇಳಲಿ, ನನ್ನ ರಾಮನಿಗೆ ಪೂಜ್ಯ ಜನಕನ ಮರಣ ವಾರ್ತೆಯನ್ನು ನಾನು ಹೇಗೆ ತಿಳಿಸಲಿ? ಅಯ್ಯೋ, ಅಯ್ಯೋ, ಹೇ ರಾಘವ, ನನಗೆ ಪೂಜ್ಯ ಜನಕನ ಮರಣದ ವಾರ್ತೆಯನ್ನು ಹೇಗೆ ತಿಳಿಸಲಿ? ಅಯ್ಯೋ, ಏನಿದು ಜನಕನ ಕುಶಲವನ್ನು ಕೇಳಿದರೆ ಭರತನೇಕೋ ಪರಿತಪಿಸುವಂತಿದೆಯಲ್ಲ, ಏಕೆ? ಏನಾಗಿರಬಹುದು ದಶರಥ ರಾಜನ? ಸಹೋದರ ಭರತ, ಅಣ್ಣ, ಹೇಳು ಭರತ, ಹೇಳು. ಅಗ್ರಜ, ಭರತ ಹೇಳು ಭರತ, ಹೇಳು. ನೀವು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸವನ್ನು ಮಾಡಿದ ನಂತರವೇ ಪೂಜ್ಯ ಜನಕನು, ಹೇಳು ಭರತ, ಹೇಳು. ಪೂಜ್ಯ ಜನಕನು ಪರಲೋಕವಾಸಿಯಾದ ನಂತರ
ನಮ್ಮ ಅಗಲಿಕೆಯ ವಿರಹದಿಂದ ನಮ್ಮನ್ನು ಅಗಲಿ ಪರಲೋಕವಾಸಿಯಾದೆಯ ಜನಕ, ಪರಲೋಕವಾಸಿಯಾದೆಯ. ಸೈನಿಸಿಕೋ ರಾಘವ, ಸೈನಿಸಿಕೋ. ಇದು ಇದು ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಸ್ಕಾರ. ಹೇಳಿ ತಂದೆ, ಹೇಳಿ. ಭರತ, ಅಣ್ಣ. ಭರತ, ಜನಕನ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿದ ನೀನೇ ಭಾಗ್ಯಶಾಲಿ ಭರತ, ನೀನೇ ಭಾಗ್ಯಶಾಲಿ. ಇಲ್ಲ ರಾಘವ, ಇಲ್ಲ. ಏಕೆ ಭರತ? ಅಂತಹ ಅದೃಷ್ಟವು ಈ ಭರತ ಶತ್ರುಘ್ನರೀರ್ವರೆಗೂ ಲಭ್ಯವಾಗಲಿಲ್ಲ ಅಡ್ಡ, ಲಭ್ಯವಾಗಲಿಲ್ಲ. ಅಯ್ಯೋ ದುರ್ವಿಧಿಯೇ, ಎಂತಹ ವಿಪರ್ಯಾಸ. ಹೇ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದು ನಿಮ್ಮ ಮರಣ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಬಾಯಿಗೆ ಒಂದು ಹನಿ ಗಂಗೋರಕವನ್ನು ಬಿಡಲಿಲ್ಲದಂತ ಆಯ್ತಲ್ಲ. ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಹಾಗೆ ಹೋಯಿತು, ಚಿಂತಿಸಿ ಫಲವೇ ಭರತ. ಅಣ್ಣ, ದೇವರಿಲ್ಲದ ಗುಡಿಯು ರಾಜನಿಲ್ಲದ ಅರಮನೆಯು ಎರಡೂ ಒಂದೇ. ಆದ್ದರಿಂದ ನೀನು ಅಯೋಧ್ಯೆಗೆ ತೆರಳಿ ಮಾತೆಯವರ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡಬಾರದು. ಇಲ್ಲ ಅಣ್ಣ, ಇಲ್ಲ. ಏಕೆ ಭರತ? ನೀವಿಲ್ಲದ ಅಯೋಧ್ಯೆಯಲ್ಲಿ ಈ ಭರತನು ರಾಜ್ಯಭಾರ ಮಾಡುವುದೇ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀವು ಈಗಲೇ ಅಯೋಧ್ಯೆಗೆ ದಯಮಾಡಿಸಿ ಪಟ್ಟಾಭಿಷಕ್ತರಾಗಿ ರಾಜ್ಯವಾಳುವಂತೆ ಬಾ ಅಣ್ಣ, ರಾಜ್ಯವಾಳುವಂತೆ ಬಾ ಅಣ್ಣ, ಬಾ. ಇಲ್ಲ ಭರತ, ಇಲ್ಲ. ಮಾತೆಯವರ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕವು. ಆದ್ದರಿಂದ ನೀನು ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ಪ್ರಜಾಪಾಲನೆ ಮಾಡುವಂತ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ ಭರತ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೇನು? ಅದು ಸಹ ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ಭರತ? ದತ್ತಾಪ್ರಹಾರ ದೋಷವೇ? ಏ ತಂದೆ, ನಿಮ್ಮ ರಾಜ್ಯವನ್ನು ನಾನಾಗಿಯೇ ನಾನು ಕೊಡುತ್ತಿರುವಾಗ ದತ್ತಾಪ್ರಹಾರ ದೋಷವೆಲ್ಲಿಯದು ತಂದೆ? ಹೇ ರಾಘವ, ದತ್ತಾಪ್ರಹಾರ ದೋಷವು ಎಲ್ಲಿಯದು? ದಯಮಾಡಿ ನೀವು ಅಯೋಧ್ಯೆಗೆ ಆಗಮಿಸಿ ರಾಜ್ಯಭಾರ ಮಾಡಬೇಕು, ಇದೇ ನನ್ನ ಆಸೆ. ಬಾ ರಾಘವ. ಇಲ್ಲ ಭರತ, ಇಲ್ಲ. ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ. ನೀನಿನ್ನು ಚಿಂತಿಸಬೇಡ ಭರತ. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರ್ತೇವೆ. ನೀನು ಚಿಂತಿಸದೆ ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯಭಾರವನ್ನು ಮಾಡು ಭರತ. ಅಣ್ಣ, ಸಹೋದರ, ನನ್ನ ಈ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಅಣ್ಣ? ಏಳು ಭರತ, ಏಳು. ಆನಂದದಿಂದ ನಡೆಸಿಕೊಡುವೆನು. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನೆಂದಿಗೂ ಕೂಡ ಜೀವಿಸಲಾರೆನು. ನೀವು ಈ ನಿಮ್ಮ ಪಾದುಕೆಗಳನ್ನು ಕೊಡಿ. ಈ ನಿಮ್ಮ ಪಾದುಕೆಗಳನ್ನು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ಮಾತ್ರ ರಾಜ್ಯಭಾರವನ್ನು ಮಾಡುವೆನು. ಒಂದು ವೇಳೆ ನೀವೇನಾದರೂ 14 ವರ್ಷ ವನವಾಸವನ್ನು ಮುಗಿಸಿ ಮಾರನೇ ದಿನ ನಮಗೆ ದರ್ಶನವನ್ನು ನೀಡದಿದ್ದರೆ
ಹೇ ರಾಮಚಂದ್ರ, ಭರತ, ನಾನು ಅಂದೇ ಅಗ್ನಿ ಪ್ರವೇಶ ಮಾಡುವೆನು. ಇದು ಎಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ. ಒಂದು ಕಡೆ ಭರತನ ವಾತ್ಸಲ್ಯವು ನನ್ನನ್ನು ಹೊಂದಿಸಿರುವುದು, ಮತ್ತೊಂದು ಕಡೆ ಮಾತೆಯವರಿಗೆ ಕೊಟ್ಟ ವಚನವು ತಪ್ಪಿದಂತಾಗುವುದು. ಇಲ್ಲ ಇಲ್ಲ ಭರತ, ನಿನ್ನಿಷ್ಟದಂತೆ ಪಾದುಕೆಗಳನ್ನು ತೆಗೆದುಕೋ. ಹೇ ಹೇ ರಾಮ ರಕ್ಷಾ ಪಾದುಕೆಗಳೇ, ಹೇ ರಾಮ ರಕ್ಷಾ ಪಾದುಕೆಗಳೇ, ಹಗಲಿರುಳು ರಾಮ ಸೇವೆಯನ್ನು ಮಾಡುತ್ತಾ ರಾಮನ ದರ್ಶನವನ್ನು ಮಾಡುತ್ತಿರುವ ನೀವಲ್ಲವೇ ಧನ್ಯರು? ನೀವಲ್ಲವೇ ಈ ಜಗತ್ತಿನ ಸೌಭಾಗ್ಯಶಾಲಿಗಳು? ನೀವಲ್ಲವೇ ನೀವಲ್ಲವೇ ತನ್ನುಡಲ ತಡಗನಿತ ತವಕದಿ ಬೆಳೆಸಿದ ತಾಯಿ ಭಾಗ್ಯಮಿಲ್ಲ. ರಾಮ ರಾಮ ತವಕದಿ ಬೆಳೆಸಿದ ತಾಯಿ ಭಾಗ್ಯಮಿಲ್ಲ. ರಾಮ ರಾಮ ಪರಮ ಜಪದ ಪರಮ ಜಪ
ರಾಮಚಂದ್ರ, ಸಹೋದರ ರಾಘವ, ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ.